ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಲಂಚ್ ಬಾಕ್ಸ್ಗಾಗಲಿ ಬೆಳಗಿನ ತಿಂಡಿ ಅಥವಾ ಊಟಕ್ಕಾಗಲಿ ಏನಾದರೂ ಹೊಸದು ಮಾಡಬೇಕು ಅನಿಸಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ನೀವು ನೋಡ್ತಿರೋ ಹಂಗೆ ಈ ಮೃದುವಾದ ಪರೋಟಾನ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಇಷ್ಟು ತಿಟ್ಟರೂ ಮೃದುವಾಗಿನ ಇರ್ತಾವೆ, ನಾರಾಗಂಗಿಲ್ಲ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿಗೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 3 ಚಮಚದಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ 1 ಚಮಚದಷ್ಟು ಜೀರಿಗೆ ಮತ್ತು 1 ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಇದಕ್ಕೆ 1 ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಇಂಗನ್ನು ಹಾಕಿ ಸುಮಾರು 1 ನಿಮಿಷದವರೆಗೂ ತಾಳಿಸ್ಕೋಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ, ಅಲ್ಲಿವರೆಗೂ ತಾಳಿಸ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಬೇಯ್ದಾದ್ಮೇಲೆ ಇದಕ್ಕೆ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಇದ್ರ ಜೊತೆಗೆ 1 ಚಮಚದಷ್ಟು ಧನಿಯಾ ಪುಡಿ, 2 ಚಮಚದಷ್ಟು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ. 1 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಉಪ್ಪು. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಸುಮಾರು 3 ರಿಂದ 4 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಅಲ್ಲಿವರೆಗೂ ನಾವು 2 ಬೇಯಿಸಿದ ಆಲೂಗಡ್ಡೆನ ಸಿಪ್ಪೆ ತೆಗೆದು ಹೆರೆದಿಟ್ಕೊಳ್ಳೋಣ. ಆಲೂಗಡ್ಡೆ ಹಾಕ್ತಾನೆ ಸೇಮ್ ಇದೇ ಪ್ರೊಸೀಜರಲ್ಲಿ ಮಸಾಲ ಚಪಾತಿನ ಮಾಡಬಹುದು. ಆಲೂಗಡ್ಡೆ ಬಳಸೋದ್ರಿಂದ ಬಹಳ ಮೃದುವಾಗಿ ಬರ್ತಾವೆ, ಹಂಗೆ ರುಚಿಯಲ್ಲೂ ಡಿಫ್ರೆನ್ಸ್ ಇರ್ತದೆ. ಇಲ್ಲಿ ನೋಡ್ರಿ, ಪೂರ್ತಿ ಟೊಮೆಟೊ ಬೇಯ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟದ. ಈಗ ಇದಕ್ಕೆ ನಾವು ಹೆರೆದಿಟ್ಕೊಂಡಿರೋಂತಹ ಆಲೂಗಡ್ಡೆನ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಸಾಮಾನುಗಳನ್ನ ಹಾಕಿ ಮಾಡಿರೋದ್ರಿಂದ ಈ ಮಸಾಲ ಚಪಾತಿ ಅಥವಾ ಪರೋಟಾನ ಹಂಗನ ತಿನ್ಬೋದು, ಇಲ್ಲ ಮೊಸರು, ರಾಯ್ತ, ಉಪ್ಪಿನಕಾಯಿ ಜೊತೆ ತಿನ್ಬೋದು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಂದ್ಸರಿ ಚೆಂದಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಬಂದ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಆರಲಿಕ್ಕೆ ಬಿಡಬೇಕು. ಈಗ 2 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು. ಇದಕ್ಕೆ ನಾವು ಮಾಡಿರುವಂತಹ ಮಿಶ್ರಣನ ಸೇರಿಸಿ ಕಲಿಸ್ಬೇಕು. ಅದನ್ನು ನೋಡಿ ಹಿಟ್ಟು ಕಡಿಮೆ ಬಿದ್ದರೆ ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬಹುದು. ನಾವು ಟೊಮೆಟೊ ಮತ್ತು ಆಲೂಗಡ್ಡೆನ ಬಳಸಿರೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶನ ಬಿಡ್ತದೆ. ಅದಕ್ಕೆ ಕಲಿಸೋವಾಗ ಮದ್ದಿಗೆನೆ ನೀರು ಹಾಕೊಳ್ಳೋದು ಬೇಡ. ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅವಶ್ಯಕತೆ ಬಿದ್ದಲ್ಲಿ ನೀರು ಅಥವಾ ಒಣ ಹಿಟ್ಟನ್ನು ಸೇರಿಸ್ಕೋಬಹುದು. ನೋಡ್ರಿ, ಇಲ್ಲಿ ನಾನು ಸ್ವಲ್ಪನೂ ನೀರನ್ನು ಸೇರಿಸಿಲ್ಲ. ನಾನು ತಗೊಂಡಿರೋ ಅಳತೆಗೆ ಹಿಟ್ಟಿನ ಹದ ಸರಿಯಾಗಿನ ಬಂತು. ಇಲ್ಲೇ 1 ಚಮಚದಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸರಿಯಾಗಿ ನಾದಿ 5 ನಿಮಿಷದವರೆಗೂ ಮುಚ್ಚಿಡಬೇಕು. 5 ನಿಮಿಷ ಆದಮೇಲೆ ಹಿಟ್ಟನ್ನು ಇನ್ನೊಂದು ನಾದ್ಕೊಂಡು ನಮಗೆ ಬೇಕಾಗಿರೋ ಸೈಜಲ್ಲಿ ಉರುಳೆನ ಮಾಡ್ಕೋಬೇಕು. ಇಷ್ಟು ತಿಟ್ಟು ಪರೋಟ ಬಹಳ ಮೃದುವಾಗಿರೋದ್ರಿಂದ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಇದು. ಈಗ ಅದರಲ್ಲಿ 1 ಉರುಳೆನ ತಗೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಸೇಮ್ ನಾವು ಚಪಾತಿನ ಹೆಂಗೆ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು. ಇದನ್ನು ನಾವು ಹಿಂಗನ ಹಂಚ ಮೇಲೆ ಹಾಕಿ ಬೇಯಿಸ್ಕೋಬಹುದು. ಇದನ್ನು ನಾನು ತ್ರಿಕೋನ ಆಕಾರದಲ್ಲಿ ಮಾಡ್ಲಿಕತ್ತೀನಿ. ಹೀಗೆ ಮಾಡೋದ್ರಿಂದ ಜಾಸ್ತಿ ಪದ್ರಾಗಿ ಬರ್ತದೆ, ಇನ್ನೂ ಹೆಚ್ಚು ರುಚಿಯಾಗಿರ್ತದೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಈ ರೀತಿ ಮಡ್ಚ್ಕೋಬೇಕು. ತುಪ್ಪ ಸವರಿ ಇದ್ರೆ ಜಾಸ್ತಿ ಪದ್ರವಾಗಿ ಬರ್ತದೆ, ಹಂಗನ ಹೆಚ್ಚು ರುಚಿಯಾಗಿನೂ ಇರ್ತದೆ. ಇದನ್ನು ನಾವು ಸ್ವಲ್ಪ ಈ ರೀತಿ ಒಣ ಹಿಟ್ಟನ್ನು ಉದುರಿಸಿ ತ್ರಿಕೋನ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಈಗ ನಾವು ಕಾದಿರೋ ಹಂಚ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ 2 ಕಡೆ ಸರಿಯಾಗಿ ಬೇಯಿಸಿದ್ರೆ ರುಚಿಕರವಾದ ಪರೋಟ ರೆಡಿ. ನೀವು ಒಂದ್ಸರಿ ಮಾಡಿ ನೋಡ್ರಿ, ಖಂಡಿತ ಇಷ್ಟಪಡ್ತೀರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣ ಅಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.